ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ಇವತ್ತಿನ ವಿಡಿಯೋಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ಗೋಸ್ಕರ ನೀವು ಮಾಡ್ಕೊಳ್ಳೋ ಸ್ಕ್ರಿಪ್ಟಿಂಗ್ ಬಗ್ಗೆ ಡೀಟೇಲ್ಡ್ ಆಗಿ ಹೇಳ್ತೀನಿ. ಇನ್ನೂ ತುಂಬ ಜನಕ್ಕೆ ಸ್ಕ್ರಿಪ್ಟಿಂಗ್ ಅಂದರೆ ಏನು ಅಂತ ಗೊತ್ತಿಲ್ಲ, ಕೆಲವರಿಗೆ ಸ್ಕ್ರಿಪ್ಟಿಂಗ್ ಅಂದರೆ ಹೇಗೆ ಬರಿಬೇಕು ಅಂತ ಗೊತ್ತಿಲ್ಲ, ಇನ್ನು ಕೆಲವರಿಗೆ ಜರ್ನಲಿಂಗ್ ಮತ್ತು ಸ್ಕ್ರಿಪ್ಟಿಂಗ್ ಈ ಎರಡರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಹಾಗಾಗಿ ಜರ್ನಲಿಂಗ್ ಅಂದರೆ ಏನು, ಸ್ಕ್ರಿಪ್ಟಿಂಗ್ ಅಂದರೆ ಏನು, ಈ ಎರಡನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತಿನ ವಿಡಿಯೋಲಿ. ಸೊ ನಿಮ್ಮ ಲೈಫಲ್ಲಿ ಏನೆಲ್ಲ ನಿಮಗೆ ಗೋಲ್ಸ್ ಇರುತ್ತೆ ಅದನ್ನು ಅಚೀವ್ ಮಾಡ್ಕೋಬೇಕು ಅಂದರೆ ಈ ಎರಡು ನಿಮ್ಮ ಪರ್ಸನಲ್ ಗ್ರೋತ್ಗೆ ತುಂಬಾ ಮುಖ್ಯವಾದದ್ದು. ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ಕೇಳಿ. ಫಸ್ಟಾಗಿ ನಾನು ಜರ್ನಲಿಂಗ್ ಬಗ್ಗೆ ಹೇಳ್ತೀನಿ. ಜರ್ನಲಿಂಗ್ ಅಂದರೆ ಏನು ಅಂದರೆ ನಮ್ಮ ಆಲೋಚನೆಗಳು, ನಮ್ಮ ಥಾಟ್ಸ್ ಏನಿದೆ, ನಮ್ಮ ಫೀಲಿಂಗ್ಸ್ ಏನಿದೆ, ನಮ್ಮ ಎಕ್ಸ್ಪೀರಿಯನ್ಸಸ್, ನಮ್ಮ ಅನುಭವಗಳೇನಿದೆ ಮತ್ತು ನಮ್ಮ ಡಿಸೈರ್ಸ್ ಅಂದರೆ ನಮ್ಮ ಗೋಲ್ಸ್ ಏನಿದೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ನಮ್ಮಲ್ಲಿ ಇದ್ದಾಗ ಅದನ್ನು ನಾವು ಬರ್ಕೊಳ್ಳೋದು. ದಿನ ಒಂದು ಡೈರಿ ಬುಕ್ ಮೇಂಟೈನ್ ಮಾಡ್ತೀವಲ್ಲ ಆ ಥರ. ಪ್ಲಸ್ ಅದರಲ್ಲಿ ಬರೆಯೋದ್ರಿಂದ, ಈ ಜರ್ನಲಿಂಗ್ ಬರೆಯೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಒಂದು ನಮ್ಮಲ್ಲಿರೋ ಇಮೋಷನ್ಸ್ ಕೂಡ ರಿಲೀಸ್ ಆಗುತ್ತೆ. ಯಾಕಂದರೆ ಅವತ್ತಿಂದ ಅವತ್ತೇ ಬರೀತಾ ಇರ್ತೀವಿ. ಸೊ ಅವತ್ತಿಂದ ಅವತ್ತೇ ಬರೆದಾಗ ಯಾವುದು ನಮ್ಮಲ್ಲಿ ಕ್ಯಾರಿ ಆನ್ ಆಗಲ್ಲ. ಬರೆದಾಗ ಇನ್ನರ್ ಚೈಲ್ಡ್ ನೋಡ್ತಾ ಇರುತ್ತೆ, ಓಕೆ ಇಲ್ಲಿಂದ ಖಾಲಿ ಮಾಡ್ತಾ ಇದ್ದೀವಿ ಅಂತ. ಹಾಗಾಗಿ ಇದು ತುಂಬಾ ಒಳ್ಳೆಯದು, ಪ್ರತಿಯೊಬ್ಬರು ಮಾಡಬೇಕಾಗಿರುವಂಥದ್ದು. ಜರ್ನಲ್ ಆಗಲಿ ಸ್ಕ್ರಿಪ್ಟಿಂಗ್ ಆಗಲಿ ಯಾವುದಾದ್ರೂ ಒಂದನ್ನು. ಮತ್ತು ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಲೈಫಲ್ಲಿ ನಾವು ಗ್ರೋ ಆಗ್ತಾ ಇರ್ತೀವಲ್ಲ, ಬೆಳೀತಾ ಇರ್ತೀವಿ, ನಮ್ಮ ಬೆಳವಣಿಗೆನ ಕೂಡ ಒಂದು ಟ್ರ್ಯಾಕಲ್ಲಿ ಇಟ್ಟಿರ್ತೀವಿ. ಗ್ರೋತ್ ಹೇಗಿದೆ, ದಿನ ಡೈಲಿ ನಮ್ಮ ಲೈಫಲ್ಲಿ ನಮ್ಮ ಗೋಲ್ಸ್ ಬಗ್ಗೆ ಏನು ಎಫರ್ಟ್ ತಗೋತಾ ಇದ್ದೀವಿ, ಆ ಎಫರ್ಟಿಂದ ಏನಾದರೂ ಬೆಳವಣಿಗೆ ಆಗ್ತಿದೆಯಾ ಇಲ್ವಾ, ಈ ಥರದ್ದೆಲ್ಲ ಒಂದು ಟ್ರ್ಯಾಕಲ್ಲಿ ನಾವೇ ಇಟ್ಕೊಂಡು ನೋಡ್ಕೋಬೋದು. ಹಾಗಾಗಿ ಈಗ ಜರ್ನಲಿಂಗ್ ಅಂದರೆ ಏನು ಅಂತ ಹೇಳೋಕ್ಕೆ, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಜರ್ನಲಿಂಗ್ ಇದೆ, ಬೇರೆ ಬೇರೆ ವಿಧಾನಗಳಿದೆ ಜರ್ನಲಿಂಗಲ್ಲೇ. ಒಂದೊಂದನ್ನು ನಾನು ವಿವರಿಸಿ ಹೇಳಿದಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಮೊದಲನೇದಾಗಿ ಜರ್ನಲಿಂಗಲ್ಲಿ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್. ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಅಂದರೆ ಏನು, ದಿನ ನಮ್ಮ ಹತ್ರ ಏನೇನಿದೆ ಅದಕ್ಕೆ ನೀವೇ ಒಂದು ಟಾರ್ಗೆಟ್ ಅಂತ ಫಿಕ್ಸ್ ಮಾಡ್ಕೊಂಬಿಡಿ. ದಿನ ಒಂದು 21 ಅಥವಾ 11 ಆ ಥರ ಒಂದು ನಂಬರ್ನ ಫಿಕ್ಸ್ ಮಾಡ್ಕೊಂಬಿಡಿ. ಡೈಲಿ ಆ ಬುಕ್ಕಲ್ಲಿ ನಿಮ್ಮ ಲೈಫಲ್ಲಿ ಎಷ್ಟೆಷ್ಟು ಜನರಿದ್ದಾರೆ, ಎಷ್ಟೆಷ್ಟು ವಸ್ತುಗಳಿದೆ, ನಿಮ್ಮಲ್ಲಿ ಏನೇನಿದೆ, ನಿಮ್ಮ ದೇಹದ ಬಾಡಿ ಪಾರ್ಟ್ಸ್ ಆಗಿರಲಿ, ನಿಮ್ಮ ಹತ್ರ ಇರೋ ಹಣಕ್ಕಾಗಿರಲಿ, ನಿಮ್ಮ ಮನೆ, ನೀವು ಉಸಿರಾಡೋ ಗಾಳಿ, ಪಂಚಭೂತಗಳು, ಈ ಥರ ಎಷ್ಟೆಷ್ಟಿದೆ, ಲಕ್ಷಾಂತರ ಇರುತ್ತೆ ನಾವು ಬರಿಬೇಕು ಅಂದರೆ. ಸೊ ದಿನ ಒಂದು 11 ಅಥವಾ 21 ಆ ಥರ ಒಂದು ನಂಬರನ್ನು ಫಿಕ್ಸ್ ಮಾಡ್ಕೊಂಬಿಡಿ. ಡೈಲಿ ಗ್ರ್ಯಾಟಿಟ್ಯೂಡ್ಸನ್ನು ಬರೆಯೋದನ್ನು ಅಭ್ಯಾಸ ಮಾಡ್ಕೊಂಬಿಡಿ. ಇದರಿಂದ ಏನಾಗುತ್ತೆ ಅಂದರೆ ಡೈಲಿ ಗ್ರ್ಯಾಟಿಟ್ಯೂಡ್ನ ಬರೆಯೋದ್ರಿಂದ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗ್ತಾ ಇರುತ್ತೆ. ನಮ್ಮ ಡೇ ಟು ಡೇ ಲೈಫಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ನಡೀತಾ ಇರುತ್ತೆ, ಸ್ಟ್ರೆಸ್ಫುಲ್ ಆಗಿರುತ್ತೆ, ಅಂಥ ಸಮಯದಲ್ಲಿ ನಮ್ಮ ಫ್ರೀಕ್ವೆನ್ಸಿ ಡೌನ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಒಂದು ಗ್ರ್ಯಾಟಿಟ್ಯೂಡ್ಸನ್ನ ಬರೆಯೋದ್ರಿಂದ ಫ್ರೀಕ್ವೆನ್ಸಿ ಇನ್ಸ್ಟೆಂಟ್ ಆಗಿ ಹೈ ಆಗುತ್ತೆ. ಈ ಗ್ರ್ಯಾಟಿಟ್ಯೂಡ್ಸನ್ನ ಬರೆಯೋದಕ್ಕೆ, ಗ್ರ್ಯಾಟಿಟ್ಯೂಡ್ ಅಂದರೆ ಏನು, ಫಸ್ಟ್ ಆಫ್ ಆಲ್ ಅಂದರೆ ಧನ್ಯವಾದಗಳು, ಕೃತಜ್ಞತೆಗಳು. ಈ ಗ್ರ್ಯಾಟಿಟ್ಯೂಡನ್ನು ಬರೆಯೋಕ್ಕೆ ನಿಮ್ಮ ದಿನದಲ್ಲಿ ಒಂದು ಸಮಯ ಅಂತ ಫಿಕ್ಸ್ ಮಾಡ್ಕೊಂಬಿಡಿ. ಇದರ ಮಲಗೋಕ್ಕೂ ಮುಂಚೆ ಅಥವಾ ಮಧ್ಯಾಹ್ನ ಊಟ ಆದಮೇಲೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಬಿಟ್ಟು ಬರ್ಕೊಳ್ಳಿ. ಹೇಗಿರಬೇಕು ಗ್ರ್ಯಾಟಿಟ್ಯೂಡ್ ಬರೆಯೋದು, ನನ್ನ ಆರೋಗ್ಯವಾದ ದೇಹಕ್ಕೆ ನನ್ನ ಧನ್ಯವಾದಗಳು, ನನ್ನ ತಂದೆ ತಾಯಿಯರಿಗೆ ನನ್ನ ಧನ್ಯವಾದಗಳು, ನನ್ನ ಜೀವನದಲ್ಲಿ ಎಷ್ಟೆಲ್ಲ ಜನರು ನನ್ನನ್ನು ಪ್ರೀತಿಸುವವರಿದ್ದಾರೋ ಅವರೆಲ್ಲರಿಗೂ ಧನ್ಯವಾದಗಳು, ನನ್ನ ಹತ್ರ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ವಲ್ಪ ಹಣ ಬಂತು, ಆ ಹಣಕ್ಕೆ ಧನ್ಯವಾದಗಳು, ಇವತ್ತು ಯಾಕೋ ಮನಸ್ಸು ತುಂಬ ಸಂತೋಷವಾಗಿತ್ತು, ಆ ಸಂತೋಷನ ನಾನು ಈ ರೀತಿ ನನಗೆ ನಾನೇ ಸೆಲೆಬ್ರೇಟ್ ಮಾಡಿಕೊಂಡೆ, ಟೈಮ್ ಟು ಸೆಲೆಬ್ರೇಟ್ ಅಂತ, ಸೊ ಅದಕ್ಕೆ ಧನ್ಯವಾದಗಳು. ಈ ರೀತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನಾಯಿತು ನಿಮಗೆ ಖುಷಿಯನ್ನು ಕೊಡೋದು ಆ ಎಲ್ಲದಕ್ಕೂ ಧನ್ಯವಾದಗಳನ್ನು ಬರ್ಕೊಳ್ಳಿ. ಇದು ಫಸ್ಟ್ ಟೈಪ್ ಜರ್ನಲಿಂಗ್, ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್, ಧನ್ಯವಾದಗಳನ್ನು ತಿಳಿಸ್ತಾ ಬರ್ಕೊಳ್ಳೋದು. ಎರಡನೇದು ಬಂದು ಸೆಲ್ಫ್ ರಿಫ್ಲೆಕ್ಷನ್ ಜರ್ನಲಿಂಗ್, ಅಂದರೆ ನಾವೇನಿದ್ದೀವಿ ನಮ್ಮನ್ನೇ ನಾವಲ್ಲಿ ನೋಡ್ಕೊಳ್ಳೋದು ಆ ಜರ್ನಲಿಂಗಲ್ಲಿ. ಇದು ಹೇಗೆ ಅಂದರೆ
ಡೈಲಿ ನಿಮ್ಮ ಎಕ್ಸ್ಪೀರಿಯನ್ಸಸ್ ಏನಿರುತ್ತೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ಮ ಆಲೋಚನೆಗಳು ಹೇಗಿರುತ್ತೆ, ನಿಮ್ಮಲ್ಲಿ ಯಾವ ಯಾವ ಇಮೋಷನ್ಸ್ ಬಂದಿರುತ್ತೆ ಹೋಗಿರುತ್ತೆ, ಈ ಥರದ್ದೆಲ್ಲ ಬರ್ಕೊಳ್ಳೋದ್ರಿಂದ ನೀವೇನು ಅಂತ ನಿಮಗೆ ನೀವು ಅರ್ಥ ಆಗ್ತೀರಾ. ಸೆಲ್ಫ್ ರಿಫ್ಲೆಕ್ಷನ್ ಅಂದರೆ ಏನು? ಪ್ರತಿಬಿಂಬ, ನಮ್ಮದೇ ಪ್ರತಿಬಿಂಬ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಆಯಿತು ಅಂತ ನಮ್ಮನ್ನು ನಾವು ವಿಶ್ಲೇಷಣೆ ಮಾಡಿಕೊಂಡು ಬರೆಯೋದು. ನಮಗೇನೆಲ್ಲ ಅನ್ನಿಸ್ತು ಇವತ್ತು, ಅಂದರೆ ಡೈರಿ ಬರಿತೀವಲ್ಲ ಆ ಥರನೇ ಇದನ್ನು, ಡೈರಿನೇ ಇದನ್ನು. ಫಸ್ಟದು ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್, ಎರಡನೇದು ಸೆಲ್ಫ್ ರಿಫ್ಲೆಕ್ಷನ್ ಜರ್ನಲಿಂಗ್. ಇದರಲ್ಲಿ ಹೇಗೆ ಬರ್ಕೋಬೋದು? ಇವತ್ತು ನಾನು ಆಫೀಸ್ಗೆ ಟೈಮ್ ಕರೆಕ್ಟಾಗಿ ಹೋಗಿದ್ದೆ, ಒಂದು ಚೂರು ಲೇಟ್ ಆಗಲಿಲ್ಲ, ಮೀಟಿಂಗ್ ಕರೆಕ್ಟಾಗಿ ಸ್ಟಾರ್ಟ್ ಆಗೋಕ್ಕೆ 5 ನಿಮಿಷ ಮುಂಚೆ ಹೋಗಿದ್ದೆ, ತುಂಬ ಖುಷಿಯಾಯಿತು. ಇವತ್ತು ನಾನು ಅಡುಗೆ ತುಂಬ ಚೆನ್ನಾಗಿ ಮಾಡಿದ್ದೀನಿ, ಅಡುಗೆ ತುಂಬ ಪರ್ಫೆಕ್ಟಾಗಿ ಬಂದಿದೆ, ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು, ಥ್ಯಾಂಕ್ ಯು. ಈ ಥರ ಏನೇನಾಯಿತು ಬೆಳಗ್ಗೆಯಿಂದ ಅದನ್ನು ಖುಷಿಯಿಂದ ಬರ್ಕೊಳ್ಳೋದು. ಈ ಥರ ಬರ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ನೀವೇನು ಅನ್ನೋದು ಅರ್ಥ ಆಗುತ್ತೆ. ಕೆಲವೊಮ್ಮೆ ಒಂದು ದಿನದಲ್ಲಿ ಯಾರ ಮೇಲಾದರೂ ನಿಮಗೆ ಕೋಪ ಬಂದಿರುತ್ತೆ, ಅದನ್ನು ಕೂಡ ಬರ್ಕೋಬೋದು. ನನಗೆ ಇಂಥವ್ರ ಮೇಲೆ ಇವತ್ತು ಕೋಪ ಬಂತು, ಸೊ ಕೋಪ ಬಂದಾಗ ನಾನು ರಿಯಾಕ್ಟ್ ಮಾಡಲಿಲ್ಲ, ಬೇಜಾರು ಮಾಡ್ಕೊಂಡಿಲ್ಲ, ಕೋಪ ಮಾಡಿಕೊಂಡು ಅವ್ರ ಮೇಲೆ ಕೂಗಾಡಲಿಲ್ಲ, ಆದರೆ ಕೂತ್ಕೊಂಡು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿಕೊಂಡು ನನ್ನ ಕೋಪನ ಕಂಟ್ರೋಲ್ ಮಾಡಿಕೊಂಡೆ. ಸೊ ಕೋಪನ ಕಂಟ್ರೋಲ್ ಮಾಡ್ಕೊಂಡಿದ್ದಕ್ಕಾಗಿ ಟೈಮ್ ಟು ಸೆಲೆಬ್ರೇಟ್ ಅಂತ ಸೆಲೆಬ್ರೇಟ್ ಮಾಡಿಕೊಂಡೆ. ಒಂದು ಚಾಕ್ಲೇಟ್ ತಿಂದೆ ಅಥವಾ ಒಂದು ಐಸ್ ಕ್ರೀಮ್ ತಿಂದೆ, ಈ ರೀತಿ ಸೆಲೆಬ್ರೇಟ್ ಮಾಡಿಕೊಂಡೆ. ಈ ಥರ ಕೂಡ ಬರ್ಕೋಬೋದು. ಸೆಲ್ಫ್ ರಿಫ್ಲೆಕ್ಷನ್ ಅಂದರೆ ನಮ್ಮ ಪ್ರತಿಬಿಂಬ. ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನಾಯಿತು ನೆಗೆಟಿವ್ ಆಗಿರೋದನ್ನು ಕೂಡ ಪಾಸಿಟಿವ್ ಆಗಿ ಈ ಥರ ಬರ್ಕೊಳ್ಳೋದು. ಇನ್ನು 3ನೇ ಟೈಪ್ ಬಂದು ಎಮೋಷನಲ್ ರಿಲೀಸ್ ಜರ್ನಲಿಂಗ್, ಅಂದರೆ ನಮ್ಮ ಎಮೋಷನ್ಸನ್ನು ರಿಲೀಸ್ ಮಾಡೋದು. ನಾನೀಗ ಹೇಳಿದ್ನಲ್ಲ ಕೋಪ, ಅದು ಕೂಡ ಆ ಥರದ್ದು ಕೂಡ, ಆ ಥರ ಎಮೋಷನ್ಸ್ ಏನೆಲ್ಲ ಬರುತ್ತೆ ನಮಗೆ, ದುಃಖ ಆಗಿರ್ಬೋದು, ಯಾರೋ ಏನೋ ತಗೊಂಡಿರ್ಬೋದು, ಅದನ್ನು ನೋಡಿ ನಮ್ಮಲ್ಲಿ ಜಲಸ್ ಬಂದಿರ್ಬೋದು, ಅಸೂಯೆ ಬಂದಿರ್ಬೋದು. ಈ ಥರ ಏನೆಲ್ಲ ಎಮೋಷನ್ಸ್ ಬಂತು, ನೆಗೆಟಿವ್ ಎಮೋಷನ್ಸ್ ಬಂದಿದ್ರೆ ಅದನ್ನು ನಾನು ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೋತಾ ಇದ್ದೀನಿ ಅಂತ ಬರ್ಕೊಳ್ಳಿ. ಪಾಸಿಟಿವ್ ಎಮೋಷನ್ ಬಂದಿದ್ರೆ ಪಾಸಿಟಿವ್ ಆಗಿ ಖುಷಿ ಆಯಿತು, ಇವತ್ತೇನೋ ಈ ಕೆಲಸ ಸಕ್ಸಸ್ಫುಲ್ ಆಯಿತು, ಇವತ್ತೆಲ್ಲ ಖುಷಿಯಾಗಿ ಜಾಲಿ ಮೂಡಲ್ಲಿದ್ದೆ, ಈ ರೀತಿ ಬರ್ಕೋಬೋದು. ಇದನ್ನು ಇವತ್ತು ನನ್ನ ಸಕ್ಸಸ್ ಬಗ್ಗೆ ನನಗೆ ಒಂಚೂರು ಡೌಟ್ಸ್ ಇತ್ತು, ಆದರೆ ಇಮಿಡಿಯೇಟಾಗಿ ಆ ಡೌಟನ್ನು ನಾನು ಪಾಸಿಟಿವ್ ಆಗಿ ಬದಲಾಯಿಸ್ಕೊಂಡು ಸೆಲ್ಫ್ ಕಾನ್ಫಿಡೆಂಟ್ನ ಜಾಸ್ತಿ ಮಾಡಿಕೊಂಡೆ. ಈ ರೀತಿ ಬರ್ಕೋಬೋದು. ಸೊ 3 ಆಯಿತು. ಈಗ 4ನೇದು ಬಂದು ಗೋಲ್ ಸೆಟ್ಟಿಂಗ್ ಜರ್ನಲಿಂಗ್. ಗೋಲ್ ಸೆಟ್ಟಿಂಗ್ ಅಂದರೆ ಏನು? ನಿಮಗೆ ಏನಾದರೂ ಒಂದು ಬೇಕು ಜೀವನದಲ್ಲಿ, ಹಣ ಬೇಕು ಅಂತ ಅಂದ್ಕೊಳ್ಳೋಣ, ಒಂದು 5 ಲಕ್ಷ ಬೇಕು. 5 ಲಕ್ಷ ಬೇಕು. ಎಷ್ಟು ಅಂದರೆ 5 ಲಕ್ಷ ಹೇಗೆ ಬೇಕು ನಿಮಗೆ? ತಿಂಗಳ ಸಂಬಳ ಟೈಪು ಅಥವಾ ನೀವು ಸಂಪಾದನೆ ಮಾಡೋ ಟೈಪು ಆ ಥರ ಆಗಿಬಿಟ್ರೆ, ಆ ಥರ ನಿಮ್ಗೇನಾದರೂ ಗೋಲ್ ಇದ್ದರೆ ಹೇಗಿರುತ್ತೆ ಅದನ್ನು ನೀವು ಬರ್ಕೋಬೋದು. ನಾನು ಈ ಡಿಸೆಂಬರ್ 2025 ಒಳಗೆ ಪ್ರತಿ ತಿಂಗಳು ನನಗೆ 1 ಲಕ್ಷ ಸಂಬಳ ಬರುವಂಥ ಜಾಬನ್ನೇ ನಾನು ಮಾಡ್ತೀನಿ. ಆ ಥರ ಏನಾದರೂ ಒಂದು ಗೋಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಇಷ್ಟು ದಿನಗಳಲ್ಲಿ, ಇಷ್ಟು ತಿಂಗಳುಗಳಲ್ಲಿ ಇದನ್ನು ನಾನು ಪಡ್ಕೋತೀನಿ, ಅದನ್ನು ಬರ್ಕೊಳ್ಳೋದು ಗೋಲ್ ಸೆಟ್ಟಿಂಗ್ ಜರ್ನಲಿಂಗ್ ಅಂದರೆ. ಸೊ ನಿಮಗೆ ಮದುವೆ ಆಗಬೇಕು ಅಂದರೆ ಇಷ್ಟು ತಿಂಗಳಲ್ಲಿ ನಾನು ನನ್ನ ಸ್ಪೆಸಿಫಿಕ್ ಪರ್ಸನನ್ನು ಮೀಟ್ ಮಾಡಿ ಮದುವೆ ಮಾಡ್ಕೋತೀನಿ, ಮದುವೆ ಆದಮೇಲೆ ಹೇಗಿರ್ತೀನಿ, ಆ ಥರ ಏನು ಗೋಲ್ ಬೇಕೋ ಅದ್ರ ಬಗ್ಗೆ ಒಂದು ಟೈಮ್ ಲಿಮಿಟ್ ಅಂತ ಸೆಟ್ ಮಾಡಿಕೊಂಡು ಅದನ್ನು ಬರ್ಕೊಳ್ಳೋದೇ ಅಲ್ಲದೆ ಅದಕ್ಕೆ ಮಾಡಬೇಕಾಗಿರುವ ಪ್ರಯತ್ನ ಕೂಡ ಮಾಡೋದು. ಇನ್ನು ನೆಕ್ಸ್ಟ್ ಬಂದು ಡ್ರೀಮ್ ಜರ್ನಲಿಂಗ್. ಇದೊಂಥರ ಚೆನ್ನಾಗಿರುತ್ತೆ. ಡ್ರೀಮ್ ಅಂದರೆ ಹೇಗೆ ಗೊತ್ತಾ, ನಮಗೆ ರಾತ್ರಿ ಹೊತ್ತು ಕನಸು ಬೀಳುತ್ತಲ್ಲ, ಕನಸು ಬಿದ್ದಾಗ ಬೆಳಗ್ಗೆ ಎದ್ದು, ಇವಾಗ ನಿಮಗೆ ಸಪೋಸ್ ಒಂದು ಉದಾಹರಣೆ ಹೇಳ್ತೀನಿ, ನಿಮಗೇನಾದರೂ ಕನಸಲ್ಲಿ ನೀವು ಹಾರ್ತಾ ಇದ್ದಂಗೆ ಕನಸು ಬಂತು ಅಂತ ಅಂದ್ಕೊಳ್ಳೋಣ. ಆವಾಗ ಅದನ್ನು ಬೆಳಗ್ಗೆ ಎದ್ದು ಪಾಸಿಟಿವ್ ಆಗಿ ಹೇಗೆ ಅಂದ್ಕೊಳ್ತೀರಾ, ನಾನು ಹಾರ್ತಾ ಇದ್ದೀನಿ ಅಂತ ಅಂದರೆ ನನ್ನಲ್ಲಿರುವ ನೆಗೆಟಿವಿಟಿನೆಲ್ಲ ನಾನು ಇಲ್ಲಿಗೆ ರಿಲೀಸ್ ಮಾಡಿಬಿಟ್ಟು ಫ್ರೀ ಬರ್ಡ್ ಆಗಿ ಹಾರ್ತಾ ಇರ್ತೀನಿ. ಇದು ಈ ಒಂದು ಕನಸಿನ ಅರ್ಥ.
ಯೂಶಲಿ ನಿಮಗೆಲ್ಲ ಕನಸು ಬಂದರೆ ಏನು ಮಾಡ್ತೀರಾ, ಓಡ್ ಬಂದು ವಾಟ್ಸಪ್ಪಲ್ಲಿ ಬಂದು ಮೇಡಮ್ ನನಗೆ ಈ ಥರ ಕನಸು ಬಂತು, ಅದಕ್ಕೇನರ್ಥ ಮೇಡಮ್ ನನಗೆ ಅದು ಆ ಥರ ಕನಸು ಬಂತು ಅದಕ್ಕೇನರ್ಥ ಅಂತ ಕೇಳ್ತೀರಾ. ಆದರೆ ಇನ್ನು ಮುಂದೆ ಆ ಥರ ಕೇಳಕ್ಕೆ ಹೋಗ್ಬೇಡಿ. ಏನೇ ಕನಸು ಬರಲಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಅದನ್ನು ನಾವು ಪಾಸಿಟಿವ್ ಆಗಿ ತಗೊಳ್ಳೋಣ. ಈ ರೀತಿ ಅದನ್ನು ನೀವು ಹೇಗೆ ಬರ್ಕೊಳ್ಳಿ, ಅದನ್ನು ನನಗಿವತ್ತು ಈ ಥರ ಕನಸು ಬಂತು, ಸೊ ನಾನು ಈ ಥರ ಹಾರ್ತಾ ಇದ್ದೀನಿ, ಒಂದು ಹಕ್ಕಿ ಥರ ಹಾರ್ತಾ ಇದ್ದೀನಿ ಅಂದರೆ ನನ್ನಲ್ಲಿರೋ ನೆಗೆಟಿವ್ ಇಮೋಷನ್ಸ್ನ ಬಿಡುಗಡೆ ಮಾಡಿ ಫ್ರೀಯಾಗಿ ಹಕ್ಕಿ ಥರ ಹಾರ್ತಾ ಇದ್ದೀನಿ, ಇದು ಇದರ ಅರ್ಥ ಅಂತ ನೀವೇ ಅದಕ್ಕೊಂದು ಅರ್ಥ ಕೊಟ್ಕೊಂಡು ಪಾಸಿಟಿವ್ ಆಗಿ ಬರ್ಕೊಳ್ಳಿ. ಈಗ ಲಾಸ್ಟಾಗಿ 6ನೇದಾಗಿ ಹೋಪನೋಪನೋ ಜರ್ನಲಿಂಗ್. ಹೋಪನೋಪನೋ ಜರ್ನಲಿಂಗ್ ಅಂದರೆ ಏನು? ಹೋಪನೋಪನೋ ಅಂದರೆ ಏನು? ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದು ನಿಮಗೆ ಗೊತ್ತಿದ್ದೆ. ಇದನ್ನು ನಿಮ್ಮ ಆರೋಗ್ಯಕ್ಕಾಗಿ ಬರಿಬೇಕು ಅಂತ ಅಂದರೆ ಒಂದು 11 ಸಲ ಅಥವಾ 21 ಸಲ ಮೈ ಡಿಯರ್ ಹೆಲ್ತ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಜಾಬ್ಗೆ ಅಂದರೆ ಮೈ ಡಿಯರ್ ಜಾಬ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ ರೀತಿ. ಸಪೋಸ್ ನಿಮಗೇನಾದರೂ ಒಂದು ಬೇರೆ ಏನಾದರೂ ಹಣ ಬೇಕು ಅಂತ ಅಂದ್ಕೊಳ್ಳೋಣ, ಮೈ ಡಿಯರ್ ಮನಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ ರೀತಿ ನಿಮ್ಗೆ ಏನು ಬೇಕೋ ಅದ್ರ ಬಗ್ಗೆ ಹೋಪನೋಪನೋ. ಇದನ್ನು ಜರ್ನಲಿಂಗ್ ಅಂದರೆ ಹೋಪನೋಪನೋನೇ ಬರ್ಕೊಳ್ಳೋದು. ನಿಮ್ಗೆ ಯಾವುದು ಬೇಕೋ ಅದು ಬರ್ಕೊಂಡಾಗ ಇನ್ನರ್ ಚೈಲ್ಡ್ಗೆ ಇನ್ನೂ ಬೇಗ ತಗೊಳುತ್ತೆ, ಹೌದು ಇದು ನಿಜ ಅಂತ ನಂಬುತ್ತೆ. ಸೊ ಇದು ಜರ್ನಲಿಂಗ್ ಅಂದರೆ ಇಷ್ಟ ಆಯಿತು. ಈ ರೀತಿ ಜರ್ನಲಿಂಗ್ನ ಮಾಡೋದ್ರಿಂದ ಇದರ ಬೆನಿಫಿಟ್ಸ್ ಏನು ಅಂತ ಅಂದರೆ, ಜರ್ನಲಿಂಗ್ನ ಬೆನಿಫಿಟ್ಸ್ ಬಂದು ನಮ್ಮ ಎಮೋಷನ್ಸನ್ನು ಹೀಲ್ ಮಾಡುತ್ತೆ. ಎಮೋಷ್ನಲ್ ಹೀಲಿಂಗ್ ಆಗುತ್ತೆ ನಮ್ಮಲ್ಲಿ. ನಮ್ಮನ್ನು ನಾವು ಇನ್ನಷ್ಟು ಮೋಟಿವೇಟ್ ಮಾಡ್ಕೊಳ್ಳೋ ಹಾಗೆ ಆಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ಪ್ರಾಕ್ಟೀಸಸ್ಸನ್ನು ಇನ್ನೂ ಶಕ್ತಿವಂತವಾಗಿ ಮಾಡುತ್ತೆ. ಮತ್ತು ನಮ್ಮಲ್ಲಿರೋ ಆಂಗ್ಸೈಟಿ, ಸ್ಟ್ರೆಸ್ ಇದನ್ನೆಲ್ಲ ಕಡಿಮೆ ಮಾಡುತ್ತೆ. ನಮ್ಮ ಪರ್ಸನಲ್ ಗ್ರೋತನ್ನು ಟ್ರ್ಯಾಕ್ ಮಾಡುತ್ತೆ, ಯಾವ ರೀತಿ ಗ್ರೋ ಆಗ್ತಾ ಇದ್ದೀವಿ ಅಂತ. ಸೊ ಇದು ಜರ್ನಲಿಂಗ್ ಬಗ್ಗೆ. ಈಗ ಸ್ಕ್ರಿಪ್ಟಿಂಗ್ ಬಗ್ಗೆ ಹೋಗೋಣ. ಜರ್ನಲಿಂಗ್, ಸ್ಕ್ರಿಪ್ಟಿಂಗ್ ಎರಡು ಎಲ್ರಿಗೂ ಕನ್ಫ್ಯೂಸ್ ಆಗ್ತಿತ್ತು. ಸ್ಕ್ರಿಪ್ಟಿಂಗ್ ಅಂದರೆ ಏನು? ಸ್ಕ್ರಿಪ್ಟಿಂಗ್ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಸ್ಕ್ರಿಪ್ಟಿಂಗ್ ಅಂದರೆ ನಮ್ಮ ಫ್ಯೂಚರ್, ನಮ್ಮ ಭವಿಷ್ಯ ಹೇಗೆ ಇರಬೇಕು ಅಂತ ಅನ್ಕೋತೀವೋ ಅದನ್ನು ಇವತ್ತು ನಾವು ಆಲ್ರೆಡಿ ನಡೀತಾ ಇರೋ ಹಾಗೆ ಬರ್ಕೊಳ್ಳೋದು. ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾವು ಅದನ್ನು ನಂಬೋದು. ಹೌದು, ನನ್ನ ಭವಿಷ್ಯತ್ ಹೀಗಿದೆ ಅಂದರೆ ಇವತ್ತಿಂದಾನೇ ಆ ರೀತಿ ಇದೆ ಅಂತ ಅಂದ್ಕೊಂಡು ಅದನ್ನು ಬರೆಯೋಕ್ಕೆ ಶುರು ಮಾಡೋದು. ಮುಂದಿನ ಭವಿಷ್ಯತ್ತನ್ನು ಇವತ್ತಿನಿಂದ ಸ್ಟಾರ್ಟ್ ಮಾಡೋದು ಬರವಣಿಗೆಯಲ್ಲಿ. ಇದನ್ನು ಸ್ಕ್ರಿಪ್ಟಿಂಗ್ ಅಂತೀವಿ. ಇದನ್ನು ಇನ್ನೂ ಡೀಟೇಲ್ಡ್ ಆಗಿ ಹೇಳ್ತೀನಿ. ಸ್ಕ್ರಿಪ್ಟಿಂಗನ್ನು ಹೇಗೆ ನೀವು ಎಫೆಕ್ಟಿವ್ ಆಗಿ ಸರಿಯಾದ ಪದ್ಧತಿಯಲ್ಲಿ ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕೆ ಮೊದಲನೇ ಸ್ಟೆಪ್ಪು, ಅದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಬರೀರಿ. ಅಂದರೆ ಈಗ ನಡೀತಾ ಇರೋ ಥರ ಅಥವಾ ಆಲ್ರೆಡಿ ನಡೆದಿರೋ ಥರ, ಯಾವುದನ್ನು ಮುಂದಕ್ಕೆ ಏನು ನಡಿಬೇಕೋ ಅದು ಆಲ್ರೆಡಿ ನಡೆದಿದೆ ಅಥವಾ ನಡೀತಾ ಇದೆ. ಅಂದರೆ ಈಗ ಎಕ್ಸಾಂಪಲ್ ಹೇಳ್ತೀನಿ, ನೀವು ಒಂದು ಮನೆ ಕಟ್ಟಬೇಕು ಅಂತ ಅಂದ್ಕೊಳ್ಳೋಣ. ನೀವು ಆಲ್ರೆಡಿ ಮನೆ ಕಟ್ಟಿ ಆಯಿತು, ಆ ಮನೆಯಲ್ಲಿ ವಾಸ ಮಾಡ್ತಿದ್ದೀರಾ. ಈಗ ಆ ಮನೆಯಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ನಿಮ್ಮ ಅನುಭವ ಹೇಗಿದೆ ಅದನ್ನು ವಿವರಿಸಿ ಬರೆಯೋದು. ಅಥವಾ ಪ್ರೆಸೆಂಟ್ ಟೆನ್ಸ್, ಈಗ ನೀವು ಆ ಮನೆಯಲ್ಲಿದ್ದೀರಾ, ಗೃಹ ಪ್ರವೇಶ ನಡೀತಾ ಇದೆ, ನಿಮ್ಮ ಫೀಲಿಂಗ್ ಹೇಗಿದೆ. ಈ ರೀತಿ ಪಾಸ್ಟ್ ಅಂದರೆ ಆಲ್ರೆಡಿ ನಿಮ್ಮ ಫ್ಯೂಚರನ್ನು ನೀವು ಆಲ್ರೆಡಿ ಅದರಲ್ಲಿ ಜೀವಿಸ್ತಾ ಇದ್ದೀರಾ ಅಂತ. ಪ್ರೆಸೆಂಟ್ ಅಂದರೆ ಈಗ ಇದ್ದೀರಾ, ನಿಮ್ಮ ಫ್ಯೂಚರಲ್ಲೇ ನೀವೀಗ ಇದ್ದೀರಾ ಅಂತ. ಮೊದಲನೇ ಸ್ಟೆಪ್ ಅರ್ಥ ಆಯ್ತಲ್ವಾ? ತುಂಬ ಮುಖ್ಯ ಇದು ಸ್ಕ್ರಿಪ್ಟಿಂಗಲ್ಲಿ. ಎರಡನೇದು ಬಂದು ನಿಮ್ಮ ಇಮೋಷನ್ಸನ್ನು ಮತ್ತು ವಿಜುವಲೈಸೇಷನ್ನ ಯೂಸ್ ಮಾಡ್ಕೊಳ್ಳಿ. ವಿಜುವಲೈಸೇಷನಲ್ಲಿ ನಿಮ್ಮ ಇಮೋಷನ್ಸನ್ನು ಯೂಸ್ ಮಾಡ್ಕೊಳ್ಳಿ. ಅಂದರೆ ಏನು ಬರೀತೀರಾ ಬುಕ್ಕಲ್ಲಿ ಅದನ್ನೇ ದಿನ ವಿಜುವಲೈಸ್ ಮಾಡ್ಕೊಳ್ಳಿ. ಕಣ್ಣು ಮುಚ್ಕೊಳ್ಳಿ, ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ಕೊಳ್ತಾ ನಿಮ್ಮ ಗಮನ ಉಸಿರಿನ ಮೇಲೆ ಇಟ್ಕೊಂಡು ನೀವೇನು ಬುಕ್ಕಲ್ಲಿ ಬರೆದಿದ್ದೀರಾ ಅದು ಆಲ್ರೆಡಿ ನಡೀತಾ ಇದೆ ಅಥವಾ ನಡೆದೋಗಿದೆ. ಮುಂದೆ ನಿಮ್ಗೇನು ಬೇಕೋ ಅದು ಆಲ್ರೆಡಿ ನಡೀತಾ ಇದೆ ಅಥವಾ ನಡೆದಿದೆ ಅಂತ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಅದನ್ನು ಯಾರೋ ನಿಮ್ಮ ಒಬ್ಬ ಫ್ರೆಂಡ್ ತುಂಬ ದಿನಗಳ ನಂತರ ಮೀಟ್ ಮಾಡಿದ್ದೀರಾ, ಅವ್ರಿಗೆ ನೀವು ಹೇಳ್ತಾ ಇದ್ದೀರಾ ಅಂತ ಆ ರೀತಿ ವಿಜುವಲೈಸ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ನೀವು ಯಾರಿಗೋ ಫ್ರೆಂಡ್ಗೆ ಹೇಳ್ತಾ ಇರೋ ಥರ ವಿಜುವಲೈಸ್ ಮಾಡ್ಕೊಂಡಾಗ ಯಾರಿಗೋ ಫ್ರೆಂಡ್ಗೆ ನಿಮ್ಮ ಗೋಲ್ ಆಲ್ರೆಡಿ ಸಿಕ್ಕಿದೆ ಅಂತ ಹೇಳೋದನ್ನು ಸಪ್ಪೆಯಾಗಿ ಹೇಳಲ್ಲಲ್ವಾ, ಫುಲ್ ಎಕ್ಸೈಟ್ಮೆಂಟಿಂದ ಹೇಳ್ತೀರಾ. ಸೊ ಅವಾಗ ಇಮೋಷನ್ ಬರುತ್ತೆ ವಿಜುವಲೈಸೇಷನಲ್ಲಿ. ಇಲ್ಲ ಅಂದರೆ ಸುಮ್ಮನೆ ಇಮ್ಯಾಜಿನೇಷನ್ ಆಗಿಬಿಡುತ್ತೆ. ಹಾಗಾಗಿ ಮೊದಲನೇ ಸ್ಟೆಪ್ಪು
ನಿಮ್ಮ ಬರವಣಿಗೆ ಸ್ಕ್ರಿಪ್ಟಿಂಗ್ ಹೇಗಿರಬೇಕು, ಪ್ರೆಸೆಂಟಲ್ಲಿ ಇರಬೇಕು ಅಥವಾ ಆಲ್ರೆಡಿ ನಡೆದೋಗಿದೆ ಅಂತ ಪಾಸ್ಟಲ್ಲಿ ಇರಬೇಕು. ಅದು ಯಾವುದು ನಿಮ್ಮ ಫ್ಯೂಚರ್ಗೆ ನಿಮ್ಗೆ ಏನು ಬೇಕೋ ಅದು. ಎರಡನೇದು ಬಂದು ನಿಮ್ಮ ವಿಜುವಲೈಸೇಷನ್ ಅಲ್ಲಿ ಇಮೋಷನ್ಸ್ ಅನ್ನ ಯೂಸ್ ಮಾಡಿ. ಮೂರನೇದಾಗಿ ಸ್ಪೆಸಿಫಿಕ್ ಆಗಿರಿ, ಅಂದರೆ ಕ್ಲಿಯರ್ ಆಗಿರಿ, ನಿಮಗೆ ಏನು ಬೇಕು ಅನ್ನೋದನ್ನ. ನಿಮಗೆ ಏನು ಬೇಕು ಅಂತ ಅಂದಾಗ, ನನಗೆ ಒಂದು ಹಣ ಬೇಕು ಅಂತ ಹೇಳಿಬಿಟ್ರೆ ಎಷ್ಟು ಹಣ? 1 ರೂಪಾಯಿನೂ ಹಣನೇ, 1 ಲಕ್ಷ ಹಣನೇ, 1 ಕೋಟಿನೂ ಹಣನೇ ಅಲ್ವಾ? ಸೊ ಈಗ ನಿಮಗೆ ಎಷ್ಟು ಬೇಕು, ಅಥವಾ ನಿಮ್ಮ ಒಂದು ಡ್ರೀಮ್ ಹೌಸ್ ಬೇಕು ಅಂತ ಅಂದರೆ ಯಾವ ರೀತಿಯಾದ ಮನೆ ಬೇಕು, ಎಷ್ಟು ಬೆಡ್ರೂಮ್ ಇರಬೇಕು, ಡ್ಯೂಪ್ಲೆಕ್ಸ್ ಮನೆನಾ, ಅಪಾರ್ಟ್ಮೆಂಟ್ ಟೈಪಾ, ಇಂಡಿವಿಜುವಲ್ಲಾ, ಯಾವ ರೀತಿ? ಸ್ಪೆಸಿಫಿಕ್ ಪರ್ಸನ್ ಬೇಕು ನಿಮ್ಮ ಲೈಫಲ್ಲಿ. ಮದುವೆ ಆಗಬೇಕು ಅಂದರೆ ಅವರಲ್ಲಿ ಯಾವ ಥರ ಕ್ವಾಲಿಟೀಸ್ ಇರಬೇಕು, ಅವ್ರು ಜಾಬ್ ಮಾಡ್ತಾ ಇರಬೇಕಾ, ಬಿಸ್ನೆಸ್ ಮಾಡ್ತಾ ಇರಬೇಕಾ, ಈ ಥರ ಕ್ಲಾರಿಟಿ ಇರಲಿ. ಕ್ಲಾರಿಟಿ ಇಲ್ಲದೆ ಜನರಲ್ ಆಗಿ ಅಂದರೆ ಹೇಗಿರುತ್ತೆ ಗೊತ್ತಾ? ನೀವು ಆಟೋ ಹತ್ಕೊಂಡು ಇಂಥ ಏರಿಯಾಗೆ ಹೋಗು ಅಂದ್ಬಿಟ್ರೆ, ಆ ಏರಿಯಾ ಅಂದರೆ ಒಂದೇ ರೋಡ್ ಇರಲ್ಲ ಅಲ್ವಾ? ಏರಿಯಾ ಅಂದರೆ ಎಷ್ಟು ದೊಡ್ಡದಾಗಿರುತ್ತೆ. ಆ ಏರಿಯಲ್ಲಿ ಎಲ್ಲಿಗೆ ಅಂತ ಕೇಳ್ತಾರೆ ಆಟೋನವರು. ನಿಮಗೆ ಗೊತ್ತಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗತ್ತೆ, ಇಳೀರಿ ಅಂತಾರೆ ಅಲ್ವಾ? ಆ ಥರನೇ ಇದು. ನಮಗೆ ಇಂಥ ಗೋಲ್ ಬೇಕು ಅಂತ ಅಂದ್ಕೊಂಡಾಗ ಅದರ ಮೇಲೆ ಕ್ಲಾರಿಟಿ ಇರಬೇಕು ನಮಗೆ. ಈಗ 4ನೇದಾಗಿ ನಿಮ್ಮ ಸ್ಕ್ರಿಪ್ಟಿಂಗಲ್ಲಿ ಗ್ರ್ಯಾಟಿಟ್ಯೂಡ್ಸನ್ನು ಆ್ಯಡ್ ಮಾಡಿ. ಅಂದರೆ ನಿಮಗೆ ಆಲ್ರೆಡಿ ಕೊಟ್ಟಿದೆ ಅಂತ ನೀವು ಬರೀತಾ ಇದ್ದೀರಾ, ಅಥವಾ ಆಲ್ರೆಡಿ ಕೊಟ್ಟಾಗಿದೆ ಅಥವಾ ನಡೀತಾ ಇದೆ, ಈಗ ಕೊಟ್ಟಿದೆ ಈಗ ನಡೀತಾ ಇದೆ ಅಂತ. ಆ ಎಲ್ಲ ಕೊಟ್ಟಿರೋದಕ್ಕೂ ಧನ್ಯವಾದಗಳನ್ನು ಬರ್ಕೊಳ್ಳಿ. ನಿಮ್ಮ ಸ್ಕ್ರಿಪ್ಟಿಂಗಲ್ಲಿ ಈ ಗ್ರ್ಯಾಟಿಟ್ಯೂಡ್ ಅನ್ನೋದನ್ನು ಮಿಸ್ ಮಾಡಲೇಬೇಡಿ. ಯಾಕೆಂದರೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಆಲ್ರೆಡಿ ಸಿಕ್ಕಿದೆ ಅನ್ನೋ ಫೀಲಲ್ಲಿ ಬರೀತಾ ಇದ್ದೀವಿ. ಆಲ್ರೆಡಿ ಸಿಕ್ಕಾಗ ನಾವು ಧನ್ಯವಾದಗಳನ್ನು ಹೇಳಲೇಬೇಕಲ್ವಾ ಯೂನಿವರ್ಸ್ಗೆ. ಸೊ ಇದು ಸ್ನೇಹಿತರೆ ಸ್ಕ್ರಿಪ್ಟಿಂಗ್ ಅಂದರೆ. ಈಗ ಈ ಸ್ಕ್ರಿಪ್ಟಿಂಗನ್ನು ಹೇಗೆ ಬರಿಬೋದು? ಆ್ಯಕ್ಚುಲಿ ಇನ್ನೂ ಇದೆ ಸ್ಕ್ರಿಪ್ಟಿಂಗ್ ಬಗ್ಗೆ ಹೇಳೋಕ್ಕೆ, ಹೇಳ್ತೀನಿ. ಸ್ಕ್ರಿಪ್ಟಿಂಗನ್ನು ನೀವು ದಿನ ಬೇಕಾದರೆ ಬರಿಬೋದು, ಅಥವಾ 3 ದಿನಕ್ಕೆ ಒಂದು ಸಲ, ಅಥವಾ ವಾರಕ್ಕೆ ಒಂದು ಸಲ, ಈ ಥರ. ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಜರ್ನಲಿಂಗ್ ದಿನ ಬರಿಬೇಕು. ಸ್ಕ್ರಿಪ್ಟಿಂಗು ನಿಮಗೆ ದಿನ ಅಷ್ಟೊಂದು ಒಂದು ಪೇಜ್ ಫುಲ್ ಆ ಥರ ಬರಿಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ನೀವು 1 ದಿನ ಬರೆದು 2 ದಿನ ಗ್ಯಾಪ್ ತೊಗೊಂಡು ಮತ್ತೆ 3ನೇ ದಿನ ಬರಿಬೋದು. ಈ ಸ್ಕ್ರಿಪ್ಟಿಂಗ್ ಹೇಗಿರಬೇಕು ಅಂದರೆ, ಇವಾಗ ನೀವೊಂದು ಏನೋ ಹಣ ಬೇಕು ಅಂತ ಇದ್ದಾಗ ಎಷ್ಟು ಬೇಕು ಅಂತ ಕೇಳಿರ್ತೀರ ಯೂನಿವರ್ಸನ್ನು. ಒಂದು 3 ಲಕ್ಷ ಬೇಕು ಅಂತ ಕೇಳಿದರೆ ಆ ಹಣ ಯಾವ ಪರ್ಪಸ್ಗಾಗಿ ಕೇಳಿದ್ದೀರಾ, ಆ ಪರ್ಪಸ್ ಆಲ್ರೆಡಿ ಮುಗಿದೋಗಿದೆ ಅಂತ ಬರಿತಾ ಇದ್ದೀರಾ. ಅದನ್ನು ದಿನ ಹೇಗೆ ಒಂದೊಂದು ಸ್ಟೋರಿಯಾಗಿ ಬರಿಬೇಕು. ನಿಮಗೆ ಬೇಕಾಗಿರುವಂಥ 3 ಲಕ್ಷ ಯೂನಿವರ್ಸ್ ಅದ್ಭುತವಾದ ರೀತಿಯಲ್ಲಿ ನಿಮಗೆ ತಲುಪೋ ಹಾಗೆ ಮಾಡಿದೆ. ನಿಮಗೆ ತುಂಬ ಖುಷಿ ಆಗ್ತಾ ಇದೆ, ಅದನ್ನು 1 ದಿನ ಬರ್ಕೊಳ್ಳಿ. 1-2 ದಿನ ಗ್ಯಾಪ್ ಬಿಡಿ, ಮತ್ತೊಂದು ದಿನ. ನಿಮಗೆ ಆ ಹಣದಲ್ಲಿ ನಿಮಗೆ ಯಾವ ಖರ್ಚಿತ್ತೋ ಅದನ್ನು ಮಾಡಿ ಮುಗಿಸಿ, ಇನ್ನೂ ಅಷ್ಟು ಹಣ ಮಿಕ್ಕಿದೆ, ಆ ಹಣದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋ ಪ್ಲ್ಯಾನ್ಸ್ ಇದೆ, ಅದನ್ನೆಲ್ಲ ಬರೀರಿ. ಈ ಥರ ಬರೆಯೋದ್ರ ಉದ್ದೇಶ ಏನು? ಬರೆಯೋದ್ರ ಉದ್ದೇಶ ಅದು ಆಲ್ರೆಡಿ ನಮಗೆ ಸಿಕ್ಕಿದೆ ಅಂತ ಅರ್ಥ. ಅದು ಆಲ್ರೆಡಿ ಸಿಕ್ಕಿದೆ ಅಂತ ಬರ್ಕೊಂಡ್ಮೇಲೆ ನಮ್ಮ ಡೇ ಟು ಡೇ ಲೈಫಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಅದೇ ಫೀಲಲ್ಲೇ ಇರಬೇಕು ಅಲ್ವಾ? ಸಿಕ್ಕಿದೆ ಅಂತ. ಅಲ್ಲಿ ಬರೆಯೋ ಟೈಮಲ್ಲಿ ಮಾತ್ರ ಬರೆದ್ಬಿಟ್ಟು ಡೇ ಟೈಮಲ್ಲಿ ಮಿಕ್ಕಿದ ಟೈಮಲ್ಲಿ ಇನ್ನೂ ಸಿಕ್ಕಿಲ್ವೇ, ಯಾವಾಗ ಸಿಗುತ್ತೋ ಏನೋ, ಸ್ಕ್ರಿಪ್ಟಿಂಗು ಮಾಡ್ತಾ ಇದ್ದೀನಿ ಆದರೂ ಸಿಕ್ಕಿಲ್ಲ ಅಂತ ಅಂದ್ಕೊಂಡ್ರೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಕನ್ಫ್ಯೂಸ್ ಆಗುತ್ತಾ ಇಲ್ವಾ? ಈ ಸ್ಕ್ರಿಪ್ಟಿಂಗ್ ಮಾಡ್ತಾ ಇರೋ ಉದ್ದೇಶನೇ ಈ ಸಬ್ಕಾನ್ಷಿಯಸ್ ಮೈಂಡ್ನ ನಂಬಿಸೋದಕ್ಕೆ. ಎಸ್ ನನಗೆ ಸಿಕ್ಕಿದೆ ಅಂತ ಬರೆದಾಗ ಬೇಗ ನಂಬುತ್ತೆ ಅದು. ಸೊ ನೀವು ಯಾವಾಗಲೂ ಪಾಸಿಟಿವ್ ಆಗಿರಿ, ಅದು ಆಲ್ರೆಡಿ ಸಿಕ್ಕಿದೆ ಅನ್ನೋ ಮೈಂಡ್ ಸೆಟ್ಟಲ್ಲಿರಿ, ಬೇಗ ಸಿಗುತ್ತೆ. ಓಕೆ ಸ್ನೇಹಿತರೆ, ಇವತ್ತೇ ಸ್ಟಾರ್ಟ್ ಮಾಡಿ. ಜರ್ನಲಿಂಗ್ ಬೇಕಾದ್ರೆ ಜರ್ನಲಿಂಗ್ ಸ್ಟಾರ್ಟ್ ಮಾಡಿ, ಸ್ಕ್ರಿಪ್ಟಿಂಗ್ ಬೇಕು ಅಂದರೆ ಸ್ಕ್ರಿಪ್ಟಿಂಗ್ ಸ್ಟಾರ್ಟ್ ಮಾಡಿ. ಸೊ ಎಲ್ಲ ಬರ್ಕೊಂಡು ನಿಮ್ಗೆ ಏನೇನು ಬೇಕೋ ನಿಮ್ಮ ಗೋಲ್ಸನ್ನು ಬೇಗ ಆದಷ್ಟು ಪಡ್ಕೊಂಡು ನೀವೆಲ್ಲರೂ ಆನಂದವಾಗಿ, ಆರೋಗ್ಯವಾಗಿ, ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ನಾನು ಮನಸಾರೆ ಯೂನಿವರ್ಸ್ನ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಧನ್ಯವಾದಗಳು.